ನಮಸ್ಕಾರ ಸ್ನೇಹಿತರೆ, ಕೆ ಜಾಬ್ ಅಲರ್ಟ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಸೊ ನೋಟಿಫಿಕೇಷನ್ ಬಿಟ್ಟಿದ್ದಾರೆ, ಯಾವುದಂತಂದರೆ ಚಾಮರಾಜನಗರ್ ಕೋರ್ಟ್ ಜಾಬ್ಸ್ ಆ್ಯಂಡ್ ಇದರಲ್ಲಿ ಟೋಟಲ್ 25 ವೇಕೆನ್ಸೀಸ್ ಇರ್ತವೆ. ಸೊ 13 ಪ್ಯೂನು ಮತ್ತು 10 ಟೈಪಿಸ್ಟು ಮತ್ತು 2 ಸ್ಟೆನೋಗ್ರಾಫರ್. ಸೊ ಇದ್ರ ಬಗ್ಗೆ ಲಾಸ್ಟ್ ಡೇಟು ಮತ್ತು ಯಾವ ಥರ ಅಪ್ಲೈ ಮಾಡೋದು, ಎಲ್ಲಿ ನೋಡೋದು ಎಲ್ಲ ಡೀಟೇಲಾಗಿ ನೋಡೋಣ. ಸೊ ನೆಕ್ಸ್ಟ್ ಬಂದರೆ ಸೊ ನೋಡ್ಬೋದು ನೀವು ಇಲ್ಲಿ ಏನಂತಂತಂದರೆ ಏನೇನು ವೇಕೆನ್ಸಿ ಇದೆ, ಸೊ ಯಾವ ಥರ ಅಂತ. ಸೊ 25 ವೇಕೆನ್ಸೀಸ್ ಇದೆ, 4 ಡಿಸ್ಟಿಂಕ್ಟ್ ರೋಲ್ಸ್ ಇದೆ. ಸೊ 7 ಪೇ ಕಮಿಷನ್ ಸ್ಯಾಲ್ರಿ ಜಾಸ್ತಿ ಇರುತ್ತೆ. ಸೊ ಚಾಮರಾಜ ಕೋರ್ಟಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಮೆಗಾ ರಿಕ್ರೂಟ್ಮೆಂಟ್ ಆಗಿರುತ್ತೆ. ಸೊ ನೋಡ್ಬೋದು. ಸೊ ಇದರಲ್ಲಿ ಬಂದ್ಬಿಟ್ಟು ನೋಡ್ಬೋದು ನೀವು. ಸೊ 13 ಪ್ಯೂನ್ ಇರ್ತವೆ. ದ ಎಂಟ್ರಿ ಪಾಯಿಂಟ್ ಜುಡಿಷಿಯಲ್ ಸರ್ವೀಸಸ್ಸು. ಟೈಪಿಸ್ಟ್ ಏನಿರ್ತವೆ ಅಂತಂದರೆ ಇನ್ಕ್ಲೂಡಿಂಗ್ 2 ಪೋಸ್ಟ್ ಬ್ಯಾಕ್ಲಾಗ್ ಪೋಸ್ಟ್ ಆಗಿರ್ತವೆ. ಮತ್ತು 4 ಟೈಪಿಸ್ಟ್ ಕಾಪಿಸ್ಟ್ ಇರ್ತವೆ ಇನ್ಕ್ಲೂಡಿಂಗ್ ಬ್ಯಾಕ್ಲಾಗ್ ಪೋಸ್ಟು. ಸೊ ಸ್ಟೆನೋಗ್ರಾಫರ್ ಗ್ರೇಡ್ 3 ಆಲ್ ಬ್ಯಾಕ್ಲಾಗ್ ಪೋಸ್ಟರ್ಸ್ ಆಗಿರ್ತವೆ. ಸೊ ಇವೆಲ್ಲ ಜಾಬ್ಸ್ ಟೋಟಲ್ 13 ಪ್ಯೂನು, 6 ಟೈಪಿಸ್ಟು, ಟೈಪಿಸ್ಟ್ ಕಾಪಿಸ್ಟು, 2 ಸ್ಟೆನೋಗ್ರಾಫರು. ಸೊ ನೆಕ್ಸ್ಟ್ ಬಂದುಬಿಟ್ರೆ ಸೊ ನೋಡ್ಬೋದು ನೀವು ಸ್ಯಾಲ್ರಿ ಯಾವ ಥರ ರೇಂಜ್ ಇರುತ್ತೆ ಅಂತಂದರೆ ಸ್ಟೆನೋಗ್ರಾಫರ್ ಗ್ರೇಡ್ 2ಗೆ ಸೊ ಅಪ್ ಟು 83,000ವರೆಗೆ ಹೋಗ್ಬೋದು, ಸ್ಟಾರ್ಟಿಂಗ್ 44,000. ಸೊ ಟೈಪಿಸ್ಟಿಗೆ 34,000ರಿಂದ 67,000ವರೆಗೆ ಹೋಗ್ತದೆ. ಸೊ ಟೈಪಿಸ್ಟ್ ಕಾಪಿಸ್ಟ್ಗೆ 34,000ರಿಂದ 67,000. ಸೊ ಪ್ಯೂನ್ಗೆ 27,000ರಿಂದ 46,000ವರೆಗೆ ಸೊ ಸ್ಯಾಲ್ರಿ ನೋಡೋಕ್ಕೆ ಸಿಗುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನೋಡ್ಬೋದು ನೀವು ಸೊ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು ಅಂತ. ಸೊ ನೋಡ್ಬೋದು ನೀವು ಇಲ್ಲಿ. ಸೊ ಏನಪ್ಪ ಅಂತಂದರೆ ಸ್ಟೆನೋಗ್ರಾಫರ್ ಗ್ರೇಡ್ 2ಗೆ ಸೆಕೆಂಡ್ PUC ಅವ್ರ ಡಿಪ್ಲೊಮಾ ಮುಗಿದಿರಬೇಕು, ಕನ್ನಡ ಆ್ಯಂಡ್ ಇಂಗ್ಲೀಷ್ ಮಸ್ಟ್ ಆ್ಯಂಡ್ ಶುಡ್ಡು. ಸೊ KSW ಟೈಪಿಂಗ್ ಎಲ್ಲ ರಿಕ್ವೈರ್ಮೆಂಟ್ ಇದೆ, ಶಾರ್ಟ್ ಆ್ಯಂಡು. ಸೊ ಈ ಥರ ಟೈಪಿಂಗ್ ಮಾಡೋಕ್ಕೆ ಬರ್ತಿರಬೇಕು. ಸೊ ಟೈಪಿಸ್ಟ್ ಬಂದುಬಿಟ್ಟು ಸೆಕೆಂಡ್ PUC ಅವ್ರ ಡಿಪ್ಲೊಮಾ ಕನ್ನಡ ಇಂಗ್ಲೀಷ್ 2 ಟೈಪಿಂಗ್ ಬರಬೇಕು. ಸೊ ಟೈಪಿಸ್ಟ್ ಕಾಪಿಸ್ಟು ಸೆಕೆಂಡ್ PUC ಕನ್ನಡ ಇಂಗ್ಲೀಷ್ ಜೂನಿಯರ್ ಗ್ರೇಡ್ ಆಗಿರುತ್ತೆ. ಸೊ ಪ್ಯೂನ್ ಬಂದುಬಿಟ್ಟು SSLC ಕನ್ನಡ ಬರೆಯೋಕ್ಕೆ ಮತ್ತು ಓದೋಕ್ಕೆ ಎರಡೂ ಬರ್ತಿರಬೇಕು ಅಷ್ಟೇ, ಮತ್ತು ಟೈಪಿಂಗ್ ಏನು ನಾಟ್ ರಿಕ್ವೈರ್ಡ್. ಸೊ ನೆಕ್ಸ್ಟ್ ಬಂದುಬಿಟ್ಟು ನೋಡ್ಬೋದು ನೀವು ಎಜುಕೇಷನ್ ಪಾತ್ವೇಸ್ ಏನೇನು ಇರ್ತದೆ ಅಂತಂದರೆ SSLC ಮಾಡಿದವರು ಎಲಿಜಿಬಲ್ ಫಾರ್ ಪ್ಯೂನು, ಸೆಕೆಂಡ್ PUC ಮಾಡಿದವರು ಎಲಿಜಿಬಲ್ ಫಾರ್ ಟೈಪಿಸ್ಟ್ ಕಾಪಿಸ್ಟು ಮತ್ತು ಎಲಿಜಿಬಲ್ ಫಾರ್ ಟೈಪಿಸ್ಟ್ ಸ್ಟೆನೋಗ್ರಾಫರು. 3 years ಡಿಪ್ಲೊಮಾ ಆ್ಯಂಡ್ ಕಮರ್ಷಿಯಲ್ ಪ್ರಾಕ್ಟೀಸ್ ಮಾಡಿದವ್ರಿಗೆ ಏನು ಬರುತ್ತೆ, ಸ್ಟೆನೋಗ್ರಾಫರ್ ಹುದ್ದೆಗೆ ಅವಕಾಶ ಇರುತ್ತೆ. ಸೊ ಏನಪ್ಪ ಅಂತಂದರೆ ಇದು ಟೈಪಿಸ್ಟ್ ರೂಲ್ಗಳಿಗೆ ಈ ಥರದ್ದೆಲ್ಲ ಕನ್ನಡ ಇಂಗ್ಲೀಷು ಎರಡೂ ನಿಮಗೆ ಟೈಪ್ ಮಾಡೋದಕ್ಕೆ ಬರ್ತಾ ಇರಬೇಕು. ಸೊ ಏಜ್ ಲಿಮಿಟ್ ಬಂದುಬಿಟ್ರೆ ನೋಡ್ಬೋದು ನೀವು ಇಲ್ಲಿ. ಸೊ ಜನರಲ್ ಕೆಟಗರಿದವರಿಗೆ ಅಪ್ ಟು 40 years, 2A 2B 3A 3Bಗೆ 43 years, SC/ST ಕೆಟಗರಿ ಅವರಿಗೆ 45 yearsವರೆಗೆ ಏಜ್ ಇರುತ್ತೆ. ಮತ್ತು 5 years ಎಕ್ಸ್ಟೆನ್ಷನ್ ಆಫ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಅಪ್ಲಿಕೇಶನ್ ಫೀಸ್ ಏನೇನಾಗಿರುತ್ತೆ ಅಂತಂದರೆ ಸೊ ಜನರಲ್ಲು 2A 2B 3A 3Bದವರಿಗೆ 200 ಫೀಸ್ ಇರುತ್ತೆ. ಸೊ ST ಕೆಟಗರಿಯನ್ನು ಪರ್ಸನ್ ವಿತ್ ಡಿಸಬಿಲಿಟಿ ಸೊ ಫುಲ್ ಎಕ್ಸಾಮ್ಟ್ ಇರುತ್ತೆ, ಅಂದರೆ 0 ಫೀ ಪೇಮೆಂಟ್ ಇರುತ್ತೆ. ನೀವು ಫೀ ಪೇಮೆಂಟ್ ಯಾವ ಥರ ಮಾಡೋದಂದರೆ ನೆಟ್ ಬ್ಯಾಂಕಿಂಗು, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, UPI ಅಫಿಷಿಯಲ್ ಪೋರ್ಟಲ್ ಮುಖಾಂತರ ನೀವು ಪೇಮೆಂಟ್ ಮಾಡ್ಬೋದು. ಡಿಮ್ಯಾಂಡ್ ಡ್ರಾಫ್ಟ್ಸ್ ಇಲ್ಲ. ಸೊ ಪೋಸ್ಟಲ್ ಆರ್ಡರ್ಸು ಇಲ್ಲ. ಸೊ ನೆಕ್ಸ್ಟ್ ಬಂದರೆ ನೀವು ನೋಡ್ಬೋದು ಇಲ್ಲಿ ಸಿಗ್ನೇಚರು ಮತ್ತು ಫೋಟೋ ಅಪ್ಲೋಡ್ ಮಾಡೋದಕ್ಕೆ ಡೈಮೆನ್ಷನ್ಸ್ ಕೊಟ್ಟಿದ್ದಾರೆ. ಸೊ ಮತ್ತು 50 KB ಮತ್ತು ಸಿಗ್ನೇಚರ್ 26 KB ಒಳಗಡೆ ಇರಬೇಕು. ಡೈಮೆನ್ಷನ್ಸ್ನು ಈ ಥರ ಮಾಡಿ ಅಪ್ಲೋಡ್ ಮಾಡಬೇಕು, ಅಂದಷ್ಟೇ ತೊಗೊಳುತ್ತೆ ಅಪ್ಲಿಕೇಶನಲ್ಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು 4 ಸ್ಟೆಪ್ ಅಪ್ಲಿಕೇಶನ್ ಪ್ರೋಟೋಕಾಲ್. ಸೊ ನೋಡ್ಬೋದು ನೀವು ಇಲ್ಲಿ. ಫಸ್ಟ್ ಒನ್ನು ನೆವಿಗೇಟ್, ವಿಸಿಟ್ ದ ಆಫಿಷಿಯಲ್ ಚಾಮರಾಜ್ ಕೋರ್ಟ್ ಡಿಸ್ಟ್ರಿಕ್ಟ್ ಕೋರ್ಟ್ ವೆಬ್ಸೈಟ್ ಆ್ಯಂಡ್ ಲೊಕೇಟ್ ದ ಆನ್ಲೈನ್ ರಿಕ್ರೂಟ್ಮೆಂಟ್ ಪೋರ್ಟಲ್. ಸೊ ಒರಿಜಿನಲ್ ಆಗಿರೋದು ನಿಮಗೆ
ವೆಬ್ಸೈಟ್ನ ನೋಡ್ಬೇಕಾಗುತ್ತೆ. ಯಾವ ಸಮ್ ಫೇಕ್ ವೆಬ್ಸೈಟ್ಸ್ ಕೂಡ ಇರ್ತಾರೆ. ಸೊ ಕೇರ್ಫುಲ್ ಆಗಿರ್ಬೇಕಷ್ಟೆ. ಸೊ ನೆಕ್ಸ್ಟ್ ರಿವ್ಯೂ. ಕೇರ್ಫುಲಿ ರೀಡ್ ಆಲ್ ಆನ್ ಸ್ಕ್ರೀನ್ ಇನ್ಸ್ಟ್ರಕ್ಷನ್ ಪ್ರಿಯರ್ ಟು ಡಾಟಾ ಎಂಟ್ರಿ. ನೀವು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಎಲ್ಲದನ್ನು ನೋಟಿಫಿಕೇಷನ್ನ ಸರಿಯಾಗಿ ಓದ್ಕೋಬೇಕು. ಸ್ಟೆಪ್ 3 ಪಾಪ್ಯುಲೇಟ್. ಫಿಲ್ ಯುವರ್ ಎಕ್ಯುರೇಟ್ ಎಜುಕೇಷನಲ್ ಹಿಸ್ಟ್ರಿ, ಪರ್ಸ್ನಲ್ ಡೀಟೇಲ್ಸ್ ಆ್ಯಂಡ್ ರಿಸರ್ವೇಷನ್ ಕ್ಯಾಟಗರಿ ಇನ್ಫಾರ್ಮೇಷನ್. ಸೊ ಎಲ್ಲ ಕರೆಕ್ಟಾಗಿ ಡೀಟೇಲ್ಸ್ನ ತುಂಬಬೇಕು. ಎಕ್ಸಿಕ್ಯೂಟ್. ಸೊ 4 ಸ್ಟೆಪ್ಪಲ್ಲಿ ಅಪ್ಲೋಡ್ ದ ಪ್ರಿಸೈಸ್ ಫೋಟೋ. ನಾವು ಡಿಸ್ಕಸ್ ಮಾಡಿದಾಗೆ ಡೈಮೆನ್ಷನ್ಸ್ನ ಕರೆಕ್ಟಾಗಿ ಮಾಡಿ ಫೋಟೋ ಮತ್ತು ಸಿಗ್ನೇಚರ್ ಫೈಲ್ಸ್ನ ಹಾಕಬೇಕು. ಕಂಪ್ಲೀಟ್ ದ ಪೇಮೆಂಟ್. ಅಂದರೆ ನಾವು ಹೇಳಿದ್ವಿ ಡಿಮ್ಯಾಂಡ್ ಡ್ರಾಪ್ ಮಾಡೋಂಗಿಲ್ಲ. ಸೊ ಪೋಸ್ಟಲ್ ಕಾರ್ಡ್ಸ್ ಮಾಡೋಂಗಿಲ್ಲ. ಸೊ ವಯ UPI ಮಾಡ್ಬೋದು, ಈಗೆಲ್ಲರೂ ಮಾಡ್ತಾರೆ. ಸೊ ಸಬ್ಮಿಟ್ ಬಿಫೋರ್ ಡೆಡ್ಲೈನ್ಸ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೊ ನೋಡ್ಬೋದು ನೀವು ಇದನ್ನು ಅಫಿಷಿಯಲ್ ವೆಬ್ಸೈಟ್ ಯಾವ ಥರ ನೋಡೋದಂತ ನಾನು ಹೇಳ್ಕೊಡ್ತೀನಿ ಇಲ್ಲಿ. ಸೊ ನೀವು ಬಂದುಬಿಟ್ಟು ಏನು ಸರ್ಚ್ ಮಾಡ್ಬೇಕಂತಂದರೆ chamraj.dcourt.gov.in ಅಂತ ಹೊಡೆದ್ರೆ ಸೊ ನಿಮಗೆ ಇಲ್ಲೆಲ್ಲ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ, ಚಾಮರಾಜ್ ಡಿಸ್ಟಿಕ್ ಕೋಡ್ದು. ಸೊ ಕೆಳಗಡೆ ಬಂದುಬಿಟ್ರೆ ನೀವು ನೋಡ್ಬೋದು ಇಲ್ಲಿ. ಸೊ ಎಲ್ಲರದ್ದು ನೋಟಿಫಿಕೇಷನ್ ಕರೆದಿರ್ತಾರೆ, ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ನೋಡ್ಬೋದು ರೈಟಿಂಗ್ ಲಿಸ್ಟ್ ಸ್ಟೆನೋಗ್ರಾಫರು ನೋಡ್ಬೋದು. ಮತ್ತು ಏನಂತಂದರೆ ಸಾರಿ ನೋಟಿಫಿಕೇಷನ್ಸು ಕೆಳಗಡೆ ಬಂದುಬಿಟ್ರೆ ನಿಮಗೆ ನೋಟಿಫಿಕೇಷನ್ಸ್ ಎಲ್ಲ ಗೊತ್ತಾಗುತ್ತೆ. ಒಂದು ನಿಮಿಷ. ರಿಕ್ರೂಟ್ಮೆಂಟ್ ಪೋಸ್ಟ್ ನೋಡ್ಬೋದು ನೀವು ಇಲ್ಲಿ. ಫಸ್ಟಿಗೆ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಫಾರ್ DSL ಪ್ಯಾನ್ ಅಡ್ವೊಕೇಟ್ ಸೆಲೆಕ್ಷನ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನು ಬರುತ್ತೆ ನೋಡಿ. ಸೊ ಇದಲ್ಲ, ನೀವು ಯಾವ ಥರ ಅಪ್ಲಿಕೇಶನ್ ಹಾಕ್ಬೇಕಂತ ಅಂದ್ಕೊಂಡಿದ್ದೀರ ಅಂತಂದರೆ ಸೊ ನೀವು ಆನ್ಲೈನಲ್ಲಿ chamraj.dcourt.gov.in ಅಂತ ಹೊಡೆದ್ರೆ ಸೊ ಅಲ್ಲಿ ನಿಮಗೆ ನೋಟಿಫಿಕೇಷನ್ ಕಾಣಕ್ಕೆ ನೋಡ್ತೇವೆ. ನಿಮಗೆ ಯಾವುದು ಅಪ್ಲೈ ಮಾಡ್ಬೇಕಂತಂದಿರಲ್ಲ. ಸೊ ಟೈಪಿಸ್ಟು, ಕಾಪಿಸ್ಟು ಮತ್ತು ಟೈಪಿಸ್ಟು ಮತ್ತು ಪ್ಯೂನು ಇಲ್ಲೆಲ್ಲ ನೋಟಿಫಿಕೇಷನ್ ಇರುತ್ತೆ. ಅದನ್ನು ನೋಡಿಕೊಂಡು ನೀವು